ವೀಕ್ಷಕರೇ, ಒಂದು ಗಮನಿಸಿದ್ರೆ ಯಾದಗಿರಿಯ ಒಂದು ವಸತಿ ಶಾಲೆಯ ಶೌಚಾಲಯದಲ್ಲಿ ಅಪ್ರಾಪ್ತ ಹೆಣ್ಣುಮಗಳಿಗೆ ಹೆರಿಗೆ ಆಗಿತ್ತು. ಆ ಪ್ರಕರಣ ಈಗ ಟ್ವಿಸ್ಟ್ ಪಡ್ಕೊಂಡಿದೆ. ವಸತಿ ಶಾಲೆಯ ಶೌಚಾಲಯದಲ್ಲಿ ಅಪ್ರಾಪ್ತೆಗೆ ಹೆರಿಗೆ ಆದಂತ ಪ್ರಕರಣ ಟ್ವಿಸ್ಟ್ ಪಡ್ಕೊಂಡಿದೆ. ಗಂಡು ಮಗುವಿಗೆ ಜನ್ಮ ನೀಡಿದಂತ ಅಪ್ರಾಪ್ತ ಬಾಲಕಿ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ವಸತಿ ಶಾಲೆಯೊಂದರಲ್ಲಿ ನಡೆದಿದಂತಹ ಘಟನೆ. ಆರೋಪಿ ಪರಮಣ್ಣ ಪೂಜಾರಿ ಅರೆಸ್ಟ್ ಆಗಿದ್ರು ಕೂಡ ತನಿಖೆ ಮೇಲ್ ತನಿಖೆ. ಸಮಾಜ ಕಲ್ಯಾಣ ಇಲಾಖೆ ವರದಿ ಅಪೂರ್ಣವಾಗಿದೆ ಅನ್ನೋದು ತಿರಸ್ಕೃತ ಆಗಿದೆ. ಸರ್ಕಾರಕ್ಕೆ ಸಂಪೂರ್ಣ ವರದಿ ನೀಡುವಂತೆ ಕಾರ್ಯನಿರ್ವಾಹಕ ನಿರ್ದೇಶಕರು ಸೂಚನೆ ಕೊಟ್ಟಿದ್ದಾರೆ. 9ನೇ ತರಗತಿಯ ಬಾಲಕಿ ಹೆರಿಗೆ ಕೇಸ್ನ ಮತ್ತೊಂದು ತನಿಖೆ ಈಗ ಶುರುವಾಗಿದೆ. ರಾಜ್ಯ ಸರ್ಕಾರ ತನಿಖೆಗೆ ಅಧಿಕೃತ ಆದೇಶ ಕೊಟ್ಟಿದೆ. ತನಿಖಾಧಿಕಾರಿಯಾಗಿ ನಿವೃತ್ತ ನ್ಯಾಯಾಧೀಶ ಗೋಪಾಲ್ ಅವರನ್ನ ನೇಮಕ ಮಾಡಲಾಗಿದೆ. ನೋಡಲ್ ಅಧಿಕಾರಿಯನ್ನಾಗಿ ಸಮಾಜ ಕಲ್ಯಾಣ ಇಲಾಖೆ ಡಿಡಿ ಚನ್ನಬಸವಣ್ಣ ಅವರು ನೇಮಕಗೊಂಡಿದ್ದಾರೆ. ತಿಂಗಳ ಒಳಗಾಗಿ ಪ್ರಕರಣದ ಸಂಪೂರ್ಣ ವರದಿ ನೀಡಬೇಕು ಅಂತ ಸೂಚನೆ ಕೊಡಲಾಗಿದೆ. ಅಲ್ಲ ರೀ, ಏನು 9ನೇ ಕ್ಲಾಸ್, ಅದು ಹಾಸ್ಟೆಲಲ್ಲಿ 9ನೇ ಕ್ಲಾಸ್ ಹೆಣ್ಮಗುಗೆ ಆ ಹಾಸ್ಟೆಲ್ನ ಶೌಚಾಲಯದಲ್ಲಿ ಹೆರಿಗೆ ಆಗುತ್ತೆ ಅಂತಂದರೆ ಕೇಳಕ್ಕೆ ಅಸಹ್ಯ. ಯಾವ ಸಮಾಜದಲ್ಲಿದ್ದೀವಿ, ಯಾವ ಸಮಾಜ ನಿರ್ಮಾಣ ಮಾಡ್ತಾ ಇದ್ದೀವಿ? ತೆಗಿರಿ ಅವನ ಫೋಟೋ, ನನ್ನ ಮುಖ ನೋಡೋಕೆ ಅಸಹ್ಯ ಆಗುತ್ತೆ. ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಹೇಶ್, ಈ ಗಂಡು ಮಗುಗೆ ಜನ್ಮ ನೀಡಿದಂಥ ಅಪ್ರಾಪ್ತ ಹೆಣ್ಮಗಳಿದ್ಲಲ್ಲ, ಅಂದರೆ ಶೌಚಾಲಯದಲ್ಲಿ ಆಕೆಗೆ ಹೆರಿಗೆ ಆದಂಥ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ರಾಜ್ಯ ಸರ್ಕಾರ ಕೂಡ ಈಗ ಅಧಿಕೃತವಾಗಿ ಆದೇಶ ಮಾಡಿದೆ ತನಿಖೆಗೆ. ಏನು ಡೀಟೇಲ್ಸ್ ಇದೆ ಮಹೇಶ್? ಏನಂದ್ರೆ ವಸತಿ ಶಾಲೆ ಶೌಚಾಲಯ ಒಂದರಲ್ಲಿ ಏನಂದ್ರೆ ಅಪ್ರಾಪ್ತ ಬಾಲಕಿ 9ನೇ ತರಗತಿ ಓದ್ತಕ್ಕಂತ ಒಂದು ಬಾಲಕಿ ಏನಂದ್ರೆ ಗಂಡು ಮಗುಗೆ ಜನ್ಮ ನೀಡಿರ್ತಕ್ಕಂತ ಒಂದು ಘಟನೆ ಏನಂದ್ರೆ ಯಾದಗಿರಿ ಜಿಲ್ಲೆಯ ಶಾಪೂರು ವಸತಿ ಶಾಲೆಯೊಂದರಲ್ಲಿ ಘಟನೆ ನಡೆದಿತ್ತು. ಏನಂದ್ರೆ ಈಗಾಗಲೇ ಆರೋಪಿ ಪರಮಣ್ಣ ಪೂಜಾರಿ ಎಂಬುವರು ಕೂಡ ಅರೆಸ್ಟ್ ಆಗಿದ್ರು ಕೂಡ ಈಗಾಗಲೇ ತನಿಖೆ ಮೇಲೆ ತನಿಖೆ ಕೂಡ ಶುರುವಾಗಿರ್ತಕ್ಕಂಥದ್ದು. ಏನಂದ್ರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಅಂದ್ರೆ ತಾತ್ಕಾಲಿಕ ವರದಿಯನ್ನು ಕೂಡ ರೆಡಿ ಮಾಡಿ ಅವರು ಸರ್ಕಾರಕ್ಕೆ ಕೊಟ್ಟಿದ್ರು. ಆದ್ರೆ ಈ ಒಂದು ವರದಿ ನಮ್ಗೆ ಸಾಕಾಗಲ್ಲ, ಯಾಕಂದ್ರೆ ಇದರಲ್ಲಿ ಹಲವಾರು ತೊಂದರೆ, ಅಂದ್ರೆ ಟೆಕ್ನಿಕಲ್ ಇದು ಯಾವುದೇ ರೀತಿಯಾದ ಸಂಪೂರ್ಣವಾದ ವರದಿ ಇದಲ್ಲ. ಈಗಾಗಲೇ ಈಗ ಮಾಧ್ಯಮದಲ್ಲಿ ಮತ್ತೆ ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಸುದ್ದಿಗಳು ಬೇರೆ ಆಗಿದೆ. ನೀವು ಇದನ್ನ ಮುಚ್ಚಿಡ್ತಾ ಇದ್ದೀರಾ. ಇದನ್ನ ಸಂಪೂರ್ಣವಾಗಿ ವರದಿ ಮಾಡಿ 1 ತಿಂಗಳ ಒಳಗಾಗಿ ವರದಿ ಮಾಡಿ ಅದು ಸಂಪೂರ್ಣವಾಗಿ ಸರ್ಕಾರಕ್ಕೆ ಸಲ್ಲಿಸಬೇಕಂತ ಕೂಡ ಹೇಳಿರ್ತಕ್ಕಂಥ. ಅದ್ರ ಜೊತೆಗೆ ಈಗಾಗಲೇ ನಿವೃತ್ತ ನ್ಯಾಯಾಧೀಶ ಗೋಪಾಲ್ ರವರನ್ನ ಈ ತನಿಖೆಗೆ ತನಿಖಾಧಿಕಾರಿಯನ್ನಾಗಿ ನೇಮಕ ಮಾಡಿದ್ದಾರೆ. ಅದ್ರ ಜೊತೆಗೆ ನೋಡಲ್ ಅಧಿಕಾರಿಯನ್ನಾಗಿ ಸಮಾಜ ಕಲ್ಯಾಣ ಇಲಾಖೆ ಡಿಡಿ ಚನ್ನಬಸವಣ್ಣ ಅವರನ್ನು ಕೂಡ ಈ ಪ್ರಕರಣಕ್ಕೆ ನೋಡಲ್ ಅಧಿಕಾರಿಯಾಗಿ ನೇಮಿಸಿದ್ದಾರೆ. ಈ ಒಂದು ಪ್ರಕರಣವನ್ನ ಸಂಪೂರ್ಣವಾಗಿ 1 ತಿಂಗಳ ಒಳಗಾಗಿ ನೀವು ತನಿಖೆ ಮಾಡಿ ತಪ್ಪಿತಸ್ಥರು ಇನ್ನು ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ಕೂಡ ಅವ್ರಿಗೆ ಕಾನೂನು ಪ್ರಕಾರವಾಗಿ ಮತ್ತೆ ಮುಂದೆ ಈ ತರ ಘಟನೆಗಳು ನಡಿಬಾರ್ದು ಆ ವಿಚಾರವಾಗಿ ಕೂಡ ಈಗ ಜಿಲ್ಲಾಡಳಿತದಿಂದ DC ಅವರು ಕೂಡ ಒಂದ್ ಕಡೆ ಅವರು ಕೂಡ ಅಂದ್ರೆ ಎಲ್ರು ಕೂಡ ಇದರಲ್ಲಿ ಈ ವಿಚಾರ ಬಹಳ ಮನಸ್ಸಿಗೆ ನೋವಾಗ್ತಿದೆ. ಎಸ್ ಮಹೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಪ್ರಕರಣದ ತನಿಖೆ ಸರಿಯಾದ ಹಂತದಲ್ಲಿ ನಡೀಲೇಬೇಕಾಗತ್ತೆ.